ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹೆಲ್ಮೆಟ್ ಕಡ್ಡಾಯ ಎಂದರೂ ನಿರ್ಲಕ್ಷ್ಯ, ಕತ್ತಿ ಮುಂದೆ ಕಿನ್ನರಿ ಬಾರಿಸಿದಂತಾಗಿದೆ. ಸಂಡೂರು ಪಿಎಸ್ಐ ಡಾಕೇಶ್ ಬೇಸರ. ಸಾರ್ವಜನಿಕರ ಜೀವಕ್ಕಿಂತ ನಿರ್ಲಕ್ಷ್ಯ ದೊಡ್ಡದ. ಹೆಲ್ಮೆಟ್ ಜಾಗೃತಿ ಫಲಿಸದೆ ಪೊಲೀಸ್ ಇಲಾಖೆಗೆ ಬೇಸರ. ಸಂಡೂರು ಜೂನ್ 1ರಂದು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಕಳೆದ ಹಲವು ದಿನಗಳಿಂದ ಪತ್ರಿಕೆಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸುತ್ತಿದ್ದರೂ ಸಾರ್ವಜನಿಕರಿಂದ ನಿರೀಕ್ಷಿತ ಸ್ಪಂದನೆ ದೊರೆಯುತ್ತಿಲ್ಲ. ಜೂನ್ 1ರಿಂದ ಹೆಲ್ಮೆಟ್ ಕಡ್ಡಾಯ ಜಾರಿಗೆ ಬಂದಿರುವ ಹಿನ್ನೆಲೆ ಸಂಡೂರು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ನಡೆಸಿದ ಪರಿಶೀಲನೆ ವೇಳೆ ಅನೇಕ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ನಿರ್ಭಯವಾಗಿ ಸಂಚರಿಸುತ್ತಿರುವುದು ಕಂಡುಬಂದಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಸಂಡೂರು ಪೊಲೀಸ್ ಠಾಣೆಯ ಪಿಎಸ್ಐ ಲೋಕೇಶ್ ಅವರು, ಸಾರ್ವಜನಿಕ ಸುರಕ್ಷತೆ ಮತ್ತು ಜೀವ ರಕ್ಷಣೆಯ ದೃಷ್ಟಿಯಿಂದ ಇಲಾಖೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದೆ. ಆದರೂ ಜನರು ನಿರ್ಲಕ್ಷ್ಯ ತರುತ್ತಿರುವುದು ವಿಷಾದನೀಯ. ಇದು ಕತ್ತೆ ಮುಂದೆ ಕಿನ್ನರಿ ಬಾರಿಸಿದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಪಘಾತ ಸಂಭವಿಸಿದಾಗ ಜೀವ ಉಳಿಸುವ ಪ್ರಮುಖ ಸುರಕ್ಷತಾ ಸಾಧನವೇ ಹೆಲ್ಮೆಟ್ ಆಗಿದ್ದು, ಸಾರ್ವಜನಿಕರು ತಮ್ಮ ಮತ್ತು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಹಾಗೂ ದಂಡ ವಿಧಿಸುವ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಇಳಿದರೆ ದಂಡ ಫಿಕ್ಸ್. ಜಾಗೃತಿ ಸಾಕಾಯಿತು, ಈಗ ಕಠಿಣ ಕ್ರಮ. ಸಂಡೂರು ಪೊಲೀಸ್ ಎಚ್ಚರಿಕೆ. ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ, ಸಾರ್ವಜನಿಕರಿಗೆ ಪಿಎಸ್ಐ ಡಾಕೇಶ್ ಮನವಿ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಬೈಕ್ ತಗೊಂಡು ಯಾವ್ದು ಹೋಗ್ಬೋದು, ಸೈಕಲ್ ಮುರಿದ್ರೆ ಏನು ಕಟ್ಕೊಂಡು ಬ್ಯಾಂಡೇಜ್ ಹಾಕೋಬೋದು. ತಲೆ ಹೊಡೆದು ಎಲ್ಲ ಕಿತ್ತು ಗಂಭೀರ ಇದಾಯ್ತು ಅಂದ್ರೆ ಏನಾಗ್ತದೆ? ಬೈಕ್ಗಳಲ್ಲಿ ಹೋಗೋರು ಆಕ್ಸಿಡೆಂಟ್ ಆದಾಗ ಸೈಕಲ್ ಬಂದು ಸತ್ತಿರೋರು ಭಾಳ ಕಡಿಮೆ, ಹೆಡ್ಡಿಜಿರಾಗಿ ಸತ್ತಿರೋರು ಭಾಳ ಜನ. ಆ ಉದ್ದೇಶಕ್ಕೆ ಹಾಕ್ಕೊಟ್ರೆ ಅಂತ ಹೇಳ್ತಾರೆ. ನಿಮಗೆ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ನಮಗಿಲ್ಲ. ನಿಮ್ಮ ಸುರಕ್ಷತೆ ಇಂಪಾರ್ಟೆಂಟ್ ನಮಗೆ, ಅರ್ಥ ಆಯಿತು. ಏನಪ್ಪ ಜನಗಳಕ್ಕಾದ್ರೆ ಪೊಲೀಸರಲ್ಲಿ ನಿಂತ್ಕೊಂಡು ಹಿಡಿತಾರ, ಏನು ನಮಗೆ ಬೇರೆ ಮಾಡೋಕ್ಕೆ ಹೋಗಿ ಕೆಲಸ ಅದಾವ, ಹೌದಾ? ಸಾಕಷ್ಟು ಜನ ಮಂದಿ ನಿಂತಿರ್ತಾರೆ, ಮಾಡೋಕ್ಕೆ ಹೋಗಿ ಕೆಲಸ ಅದ ನಮಗೆ. ಬಿಟ್ಟು ಇದನ್ನು ಯಾಕೆ ಮಾಡ್ತದ? ನಿಮ್ಮ ಸುರಕ್ಷತೆಗಾಗಿ, ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೋಬೇಕು. ಈ ಮುಂಚೆ ಒಂದು ತಿಂಗಳಿಂದಲೇ ನಮ್ಮ SP ಮೇಡಮನ್ನು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಎಲ್ಲ ವೈರಲ್ ಆಗಿದೆ. ಜೂನ್ 1ರಿಂದ ಕಡ್ಡಾಯವಾಗಿ ಬಳ್ಳಾರಿ ಜನತೆ ಹೆಲ್ಮೆಟ್ ಧರಿಸಿ ಓಡಾಡಬೇಕು, ಸವಾರರು ಬಿಸ್ನೆಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅವಕಾಶ ಕೊಟ್ಟಿದ್ದೀವಿ. ಆಯ್ತು, ಬೇಸಿಗೆ ಮುಗಿತು. ಇನ್ನೊಂದು ರೀಸನ್ ಆಗ್ತೈತಿ, ಈಗ ಬಳ್ಳಾರಿ ಕಡೆ ಕನ್ನಡ ಆದ್ರೆ ಈತ ಹೋಗಿರ್ತದ. ಬಟ್ ಈ ಮನೆ ನಂಬ್ಕೊಂಡು ಪರಿಸ್ಥಿತಿ ನಮ್ಮದು. ಅವ್ರ ಕುಟುಂಬ ಏನಾಗಬೇಡ, ಈಗ ಡಿಪೆಂಡ್ ಆಗಿರ್ತಕ್ಕಂಥ ಕುಟುಂಬ ಇಡೀ ಅವರು ಒಂದು ಕುಟುಂಬನೇ ಇದ್ದಾದಂಗೆ, ಹೌದಲ್ಲ? ಕಷ್ಟದಲ್ಲಿ ಸಿಲ್ಕೊಂಡಂಗೆ. ಆ ಉದ್ದೇಶಕ್ಕೆ ನಮಗೆ ಹೆಲ್ಮೆಟ್ ಕಡ್ಡಾಯ ಹಾಕೊಂಡ್ರೆ ಹೇಳ್ತದೆ, ಏನು ಉದ್ದೇಶ ಇಲ್ಲ, ಅರ್ಥ ಆಯ್ತು? ಈ ಇಷ್ಟು ಗಾಡಿಗಳು ಇದಾವಲ್ಲ, ನಿಮ್ಮ ಹೆಲ್ಮೆಟ್ಗಳಿಂದ ತರಬೇಕು, ತೋರ್ಸ್ಬಿಟ್ಟು ತಗೊಂಡೋಗ್ಬೇಕು. ಹಿಂದೆ ಇರೋರು ಫೈನ್ ಕಟ್ಟಿ ತಗೊಂಡೋಗ್ಬೇಕು. ಅಷ್ಟು ಇಷ್ಟು ನಿಮಗೆ ಅರ್ಥ ಆಯ್ತು ಸರ್? ನೀನು ಕಟ್ಟೋಗಿ ಆಯ್ತು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.